ಈಗ ನಂದು ಒಂದಷ್ಟು ಆಸ್ತಿ ಇದೆ, ನನ್ನ ಆಸ್ತಿ ಇರೋ ತನಕ ನಂದೇ ಅದು. ಬಟ್ ನಾನು ಅಚಾನಕ್ಕಾಗಿ ತೀರ್ಕೊಳ್ತೀನಿ, ನನಗೆ ಹೆಂಡತಿ ಇದ್ದಾರೆ, ನನಗೆ ಇಬ್ಬರು ಮಕ್ಕಳಿದ್ದಾರೆ. ಹೇಗೆ ಡಿವೈಡ್ ಆಗುತ್ತೆ ಇದು ಅಂತಂದರೆ, ನನ್ನ ಹೆಂಡತಿಗೆ 1/3 ಭಾಗ ಹೋಗುತ್ತೆ, ನನ್ನ ಇಬ್ಬರು ಮಕ್ಕಳಿಗೆ 1/3 ಭಾಗ ಆಗುತ್ತೆ. ಸೊ ಅಲ್ಲೂ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ನಡೀತಾ ಇದೆ. ಅಥವಾ ಇನ್ನೊಂದೇನು ಅಂದರೆ, ನಾನು ಲೀಸ್ ಅಂತ ಕರಿತೀನಿ, ಅಥವಾ ನಾನು ರೆಂಟಲ್ ಅಂತ ಕರಿತೀನಿ. ಬಟ್ ಅಲ್ಲಿ ಟೆಂಪ್ರವರಿಗೆ ಮಾತ್ರ ಕೊಟ್ಟಿರ್ತೀನಿ. ಟ್ರಾನ್ಸ್ಫರ್ ಟೆಂಪ್ರವರಿ ಪೀರಿಯಡ್, ಪರ್ಮನೆಂಟ್ ಅಲ್ಲ. ಸೊ ಈಗ ಲೀಸ್ ಅಂತಂದರೆ ಲೀಸ್ ಡೀಡ್ ಮಾಡ್ಕೊಳ್ತೀವಿ, ರೆಂಟಲ್ ಅಗ್ರಿಮೆಂಟ್ ಮಾಡ್ಕೊಳ್ತೀವಿ. ಅಗ್ರಿಮೆಂಟ್ ಮಾಡ್ಕೊಂಡು ಇಷ್ಟು ವರ್ಷ ನೀನು ಈ ಪ್ರಾಪರ್ಟಿನ ಇಟ್ಕೋ, ಇನ್ನಿಷ್ಟು ವರ್ಷ ಅದಾದ ನಂತರ ನನಗೆ ಪ್ರಾಪರ್ಟಿನ ರಿಲೀಸ್ ಮಾಡಿ ಹೋಗು. ಅದಕ್ಕೆ ರೆಂಟಲ್ಸ್ ಕೊಡುವಂಥದ್ದು. ಮತ್ತು ಮಾರ್ಗೇಜ್ ಅಂತ ಮಾಡ್ತೀವಿ. ಮಾರ್ಗೇಜ್ ಅಂದರೆ, ಈಗ ನನಗೊಂದು ಸಾಲ ಬೇಕು, ನಾನು ನಿಮ್ಮ ಹತ್ರ ಬಂದು, ನನ್ನ ಹತ್ರ ಈ ಭೂಮಿ ಇದೆ, ಈ ಪೇಪರ್ನ ನಿನ್ನ ಹತ್ರ ನಾನು ಹಣ ಇಡ್ತಿದ್ದೀನಿ, ನನಗೆ ಒಂದು 10 ಲಕ್ಷ ಕೊಡು ಅಂತ ಹೇಳಿಬಿಟ್ಟು ನಾನು ನಿಮ್ಮ ಹತ್ರ ಈ ಪ್ರಾಪರ್ಟಿನ ಕೊಡ್ತೀನಿ. ಆದಮೇಲೆ ಈ ಬರುವಂತಹ ಈಲ್ಡ್ನ ನೀನೇ ಇಟ್ಕೋ ಅಂತಲೂ ಹೇಳಿ ನಿಮಗೆ ಹೋಗ್ತೀನಿ.